Hello students, I'm Dr. Prakash. I welcome you all for the presentation on cost management subject of 6th semester BCom. In this session number 3, I'll be discussing about the topic cost reduction. ಅಂದರೆ ವೆಚ್ಚ ಕಡಿತದ ಬಗ್ಗೆ ಈ ಒಂದು ತರಗತಿಯಲ್ಲಿ ನಾವು ಚರ್ಚಿಸೋಣ. To start with the definition of cost reduction, it is a process of identifying and eliminating unnecessary costs to improve the profitability of a business is known as cost reduction. ಅಂದರೆ ಈ ವೆಚ್ಚ ಕಡಿತ ಅಂದರೆ ಏನು ಅಂತ ಹೇಳಿದರೆ ಎಲ್ಲೆಲ್ಲಿ ಒಂದು ಸಂಸ್ಥೆಯಲ್ಲಿ ಆಗ್ತಾ ಇರ್ತಕ್ಕಂತಹ ಅನವಶ್ಯಕ ವೆಚ್ಚಗಳನ್ನು ಗುರುತಿಸುವುದು ಮತ್ತು ಅವುಗಳನ್ನು ತೊಡೆದು ಹಾಕಿ ಸಂಸ್ಥೆಯ ಲಾಭಗಳನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ನಾವಿಲ್ಲಿ ವೆಚ್ಚ ಕಡಿತ ಅಂತ ಹೇಳ್ಬೋದು. ಸೊ ಥ್ರೂ ದಿಸ್ ವೇ ದ ಕಂಪನಿ ಐಡೆಂಟಿಫೈಸ್ and eliminates wherever the company is incurring the unnecessary costs, and they will try to reduce those costs so as to improve the profitability of the concern. So this process is known as cost reduction. Now let's move on to the features of cost reduction. So cost reduction is not concerned with setting the targets and standards. Cost reduction is the final result in the cost control process. So ಈ ವೆಚ್ಚ ಕಡಿತ ಅಂತ ಏನು ಹೇಳ್ತೀವಿ ಇದು ಗುರಿಗಳನ್ನು ನಿಗದಿ ಮಾಡೋದಕ್ಕೆ ಅಥವಾ ಮಟ್ಟವನ್ನು ನಿರ್ಧರಿಸೋದಕ್ಕೆ ಇದನ್ನು ಬಳಸುವುದಿಲ್ಲ. ಇದು ಆ ವೆಚ್ಚ ನಿಯಂತ್ರಣ ಪ್ರಕ್ರಿಯೆ ಏನಿದೆ ಅದರ ಒಂದು ಕಡೆಯ ಫಲಿತಾಂಶ ಅಂತ ಹೇಳಬಹುದು. ದ ಸೆಕೆಂಡ್ ಒನ್ ಈಸ್ ಕಾಸ್ಟ್ ರಿಡಕ್ಷನ್ ಏಮ್ಸ್ ಅಟ್ ಇಂಪ್ರೂವಿಂಗ್ ದ ಸ್ಟ್ಯಾಂಡರ್ಡ್ಸ್. ಸೊ ಈ ವೆಚ್ಚ ಕಡಿತವನ್ನು ಮಾಡೋದ್ರ ಮುಖಾಂತರ ಸಂಸ್ಥೆಯ ಮಟ್ಟ ಏನಿದೆ ಅದನ್ನು ಉತ್ತಮಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. It is continuous, dynamic and innovative in nature, looking always for measures and alternative to reduce cost. ಸೊ ಈ ಪ್ರಕ್ರಿಯೆ ಏನಿದೆ ಇದು ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಒಂದು ಪ್ರಕ್ರಿಯೆ ಹಾಗೂ ಹೊಸತನದಿಂದ ಅದು ನಾವೀನ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಈ ಒಂದು ಪ್ರಕ್ರಿಯೆಯಿಂದ ಒಂದು ಸಂಸ್ಥೆ ತಮ್ಮ ವೆಚ್ಚವನ್ನು ಎಂದಿಗೂ ಕೂಡ ಕಡಿತಗೊಳಿಸುವಂತಹ ಒಂದು ಸಾಧ್ಯತೆ ಇದರಿಂದ ಹೆಚ್ಚಾಗಿ ಇರುತ್ತೆ. It is a corrective function. So we can say that cost reduction is not a preventive function. It is a corrective function. ಅಂದರೆ ಮೊದಲಿಗೆ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಆ ವೆಚ್ಚ ನಿಯಂತ್ರಣ ಪ್ರಕ್ರಿಯೆಯ ಕಡೆಯಲ್ಲಿ ಇದನ್ನು ನಾವು ಅದನ್ನು ಸರಿಪಡಿಸುವಂಥ ಒಂದು ಪ್ರಕ್ರಿಯೆಯಾಗಿ ಈ ಒಂದು ವೆಚ್ಚ ಕಡಿತವನ್ನು ನಾವು ನೋಡ್ತಾ ಹೋಗ್ಬೋದು. ದಿಸ್ ಇಸ್ ಅಪ್ಲಿಕಬಲ್ ಟು ಎವ್ರಿ ಆಕ್ಟಿವಿಟಿ ಆಫ್ ದ ಬಿಸ್ನೆಸ್. ಸೊ ಒಂದು ಸಂಸ್ಥೆಯಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಚಟುವಟಿಕೆಗಳಿಗೂ ಕೂಡ ನಾವು ಇದನ್ನು ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗುತ್ತದೆ. ಇಟ್ ಆಡ್ಸ್ ಥಿಂಕಿಂಗ್ ಆ್ಯಂಡ್ ಅನಾಲಿಸಿಸ್ ಟು ಆ್ಯಕ್ಷನ್ ಅಟ್ ಆಲ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ದ ಕಂಪನಿ ಕ್ಯಾನ್ ಟೇಕ್ ದ ಡೆಸಿಷನ್ಸ್ ಬೇಸ್ಡ್ ಆನ್ ದ ಕಾಸ್ಟ್ ಕಂಟ್ರೋಲ್ ಟೆಕ್ನಿಕ್ಸ್ ಸೊ ಆಸ್ ಟು ಎನೇಬಲ್ ದ ಕಂಪನಿ ಟು ರೆಡ್ಯೂಸ್ ದ ಕಾಸ್ಟ್. ಅಂದರೆ ಈ ಒಂದು ವೆಚ್ಚ ಕಡಿತ ಮಾಡೋದ್ರ ಮುಖಾಂತರ ಒಂದು ಸಂಸ್ಥೆ ಎಲ್ಲ ಹಂತಗಳಲ್ಲೂ ಕೂಡ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೂ ಅದರ ಮುಖಾಂತರ ವಿಶ್ಲೇಷಣೆಗಳನ್ನು ಮಾಡೋದಕ್ಕೂ ಕೂಡ ಅದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. Now let's move on to the techniques of cost reduction. So the organization can think of the following techniques like organization and methods. That is properly organizing the various functions of the organizations and also to introduce the different methods to reduce the cost reduction. ಅಂದರೆ ಒಂದು ಸಂಸ್ಥೆ ತಮ್ಮ ಎಲ್ಲ ಹಂತಗಳಲ್ಲೂ ಕೂಡ ಈ ವೆಚ್ಚ ಕಡಿತವನ್ನು ಮಾಡಲಿಕ್ಕೆ ಯೋಜನೆಗಳನ್ನು ಹಾಕ್ಕೊಳ್ಬಹುದು ಹಾಗೂ ವಿವಿಧ ವಿಧಾನಗಳ ಮುಖಾಂತರ ಈ ವೆಚ್ಚ ನಿಯಂತ್ರಣವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ದ ಸೆಕೆಂಡ್ ಒನ್ ಇಸ್ ವರ್ಕ್ ಸ್ಟಡಿ. ಥ್ರೂ ವರ್ಕ್ ಸ್ಟಡಿ ಇನ್ ಆರ್ಗನೈಸೇಷನ್ ಕ್ಯಾನ್ ಇಂಪ್ರೂವ್ ದ ಔಟ್ಪುಟ್ ಆ್ಯಂಡ್ ಎಫಿಷಿಯನ್ಸಿ. ಅಂದರೆ ಒಂದು ಸಂಸ್ಥೆ ಅಲ್ಲಿ ನಡೀತಕ್ಕಂಥ ಒಂದು ಕಾರ್ಯ ಅಧ್ಯಯನವನ್ನು ಮಾಡೋದ್ರ ಮುಖಾಂತರ ಅವರ ಒಂದು ಉತ್ಪನ್ನ ಏನಿರುತ್ತೆ ಅದನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಹಾಗೂ ಆ ಒಂದು ಸಂಸ್ಥೆ ಎಫಿಷಿಯನ್ಸಿಯನ್ನು ಕೂಡ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. And the third one is material handling. Material handling is the movement, storage, protection and control of materials throughout the manufacturing and distribution process, including their consumption and disposal. The handling of material must be performed safely, efficiently, at low cost, in a timely manner, accurately and without damages to the materials. ಅಂದರೆ
ಸಾಮಗ್ರಿಗಳ ನಿರ್ವಹಣೆ ಇದನ್ನು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ, ಹಾಗೂ ಅದನ್ನು ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ, ಹಾಗೆ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವಂತಹ ಸಂದರ್ಭದಲ್ಲಿ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸುವುದರ ಮುಖಾಂತರ ವೆಚ್ಚವನ್ನು ಕಡಿತ ಮಾಡಿಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. The next one is automation. So automation, when the company decides to go or when the company decides to automate their production units, then it will reduce the manual intervention or the human intervention in it. ಅಂದರೆ ಒಂದು ವ್ಯವಸ್ಥೆಯಲ್ಲಿ ಸ್ವಯಂಚಾಲಿತ ಪ್ರಕ್ರಿಯೆಗಳಿಗೆ ಅವರು ತೊಡಗಿಕೊಂಡಾಗ ಅಲ್ಲಿ ಅವರು ಈ ವ್ಯಕ್ತಿಗಳ ಮುಖಾಂತರ ಏನು ಉತ್ಪಾದನೆಯನ್ನು ಮಾಡ್ತಾ ಇರ್ತಾರೆ ಅದನ್ನು ಕಡಿತ ಮಾಡಿಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲಿ ಲೇಬರರ್ಸ್ಗೆ ಕೊಡ್ತಾ ಇರ್ತಕ್ಕಂಥ ಒಂದು ಕೂಲಿ ಅಥವಾ ಸಂಬಳ ಏನಿರುತ್ತೆ ಅದು ಅಲ್ಲಿ ಕಡಿತ ಆಗುತ್ತೆ. ಸೊ ಒಂದು ಸರಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ, ಒಂದು ಮೆಷಿನ್ನ ಕೊಂಡ್ಕೊಂಡ್ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಅವರು ಪ್ರೊಡಕ್ಷನ್ ಶುರು ಮಾಡಿದರೆ ಅದರ ಮುಖಾಂತರ ಅವರು ಉತ್ಪಾದನೆಯನ್ನು ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಈ ಒಂದು ಪ್ರಕ್ರಿಯೆಯ ಮುಖಾಂತರ ಕಂಪನಿಯವರು ತಮ್ಮ ವೆಚ್ಚವನ್ನು ನಿಯಂತ್ರಣ ಅಥವಾ ಕಡಿತ ಮಾಡಿಕೊಳ್ಳೋಕ್ಕೆ ಕೂಡ ಸಾಧ್ಯ ಇರುತ್ತೆ. Value analysis is an approach to improving the value of a product or process by understanding its constituent components and their associated costs. It then seeks to find improvements to the components by either reducing their cost or increasing the value of the function. ಅಂದರೆ ಒಂದು ಸಂಸ್ಥೆ ತನ್ನ ಮೌಲ್ಯವನ್ನು ವಿಶ್ಲೇಷಣೆ ಮಾಡಿಕೊಳ್ಳೋದ್ರ ಮುಖಾಂತರ ಒಂದು ಉತ್ಪನ್ನ ಅಥವಾ ಒಂದು ಪ್ರಕ್ರಿಯೆಯಲ್ಲಿ ಏನು ಸಾಧ್ಯತೆಗಳು ಇರುತ್ತೆ ಅದನ್ನು ಅವರು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತಾರೆ. ಆ ವಿಶ್ಲೇಷಣೆ ಮಾಡಿದ ನಂತರ ಆ ಮೌಲ್ಯಕ್ಕೆ ತಕ್ಕಂತೆ ಅವರು ಆ ವೆಚ್ಚವನ್ನು ಕಡಿತ ಮಾಡ್ಕೊಳ್ಳೋದಕ್ಕೆ ನಿರ್ಧಾರವನ್ನು ಮಾಡ್ತಾರೆ. Then comes the variety reduction. So the company can offer multiple variety of products to the customers. In such case, say for example, if the company is offering product A, B, C, then the company may reduce, or in order to reduce the cost, may restrict themselves to produce only product A and eliminate product B and C from the product line. ಅಂದರೆ ಒಂದು ಸಂಸ್ಥೆಯವರು ಏನು ವೆರೈಟಿಯನ್ನು ಕೊಡ್ತಾ ಇರ್ತಾರೆ ಕಸ್ಟಮರ್ಸ್ಗಳಿಗೆ, ಆ ವೆರೈಟಿಯನ್ನು ಅವರು ಕಡಿತ ಮಾಡ್ಕೊಳ್ತಾರೆ. ಉದಾಹರಣೆಗೆ ಅವರು ಉತ್ಪನ್ನ ಎ, ಬಿ, ಸಿ ಈ ಮೂರು ಉತ್ಪನ್ನಗಳನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಅವರು ಆ ಪ್ರಾಡಕ್ಟ್ ಬಿ, ಉತ್ಪನ್ನ ಬಿ ಮತ್ತು ಸಿಯನ್ನು ಕಡಿತ ಮಾಡಿ ಬರೀ ಪ್ರಾಡಕ್ಟ್ ಎ ಬಗ್ಗೆ ಮಾತ್ರನೇ ಅವರು ಗಮನ ಹರಿಸಿ ಅದನ್ನು ಮಾರಾಟ ಮಾಡಲಿಕ್ಕೆ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಸೊ ಈ ರೀತಿ ಅವರು ಆ ವೆರೈಟಿಯನ್ನು ಕಡಿತ ಮಾಡೋದ್ರ ಮುಖಾಂತರನೂ ಕೂಡ ವೆಚ್ಚ ಕಡಿತವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. Then comes production control. So production control is a measure through which the company will decide how much quantity should be produced in a particular time period. ಅಂದರೆ ಒಂದು ಉತ್ಪಾದನೆಯನ್ನು ಒಂದು ತಿಂಗಳಿನಲ್ಲಿ ಅಥವಾ ಒಂದು ವಾರದಲ್ಲಿ ಎಷ್ಟು ಉತ್ಪಾದನೆಯನ್ನು ಮಾಡಬೇಕು ಅನ್ನೋದ್ರ ಮುಖಾಂತರ ಗುರಿಗಳನ್ನು ಮೊದಲೇ ನಿಗದಿಪಡಿಸಿಕೊಂಡು ಅವರು ವೆಚ್ಚ ಕಡಿತವನ್ನು ಮಾಡಲಿಕ್ಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಹೋಗ್ತಾರೆ. The next one is design. So the companies may try to modify the design of the output of the product. ಅಂದರೆ ಒಂದು ಉತ್ಪನ್ನದ ರಚನೆ ಏನಿದೆ ಅದನ್ನು ಕೂಡ ಅವರು ಬದಲಾವಣೆಗಳನ್ನು ಮಾಡಿಕೊಂಡು ವೆಚ್ಚ ಕಡಿತ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. Then comes the materials control. The materials control is a process or a technique through which the company purchases the materials as and when it is required by the production people. So they will try to avoid the overstock or understock of the materials in stores. ಅಂದರೆ ಒಂದು ಕಂಪನಿಯವರು ಈ ಸಾಮಗ್ರಿಗಳ ಮೇಲೆ ನಿಯಂತ್ರಣ ಯಾವ ರೀತಿ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಸರಿಯಾದ ಸಮಯದಲ್ಲಿ ಸರಿಯಾದ ಸಾಮಗ್ರಿಗಳನ್ನ ಖರೀದಿ ಮಾಡಿ ಅದನ್ನು ಅವರು ಉತ್ಪಾದನೆ ಒಂದು ಘಟಕಗಳಿಗೆ ಸಪ್ಲೈ ಮಾಡ್ತಾ ಬರ್ತಾರೆ. ಸೊ ಉದಾಹರಣೆಗೆ ಆ ಮೆಟೀರಿಯಲ್ಸ್ಗಳು ಅಥವಾ ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಖರೀದಿಯನ್ನು ಕೂಡ ಮಾಡಬಾರ್ದು, ಕಡಿಮೆ ಖರೀದಿಯನ್ನು ಕೂಡ ಮಾಡಬಾರ್ದು. ಅಲ್ಲಿ ಅವರ ಒಂದು ಸ್ಟೋರ್ ಕೆಪಾಸಿಟಿ ಎಷ್ಟಿದೆ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆ ಅವರು ಆ ಕಚ್ಚಾ ಸಾಮಗ್ರಿಗಳನ್ನು ಕೊಂಡ್ಕೊಂಡು ಅಲ್ಲಿ ಅವರು ಸ್ಟೋರ್ ಮಾಡಿ ಇಟ್ಕೋಬೇಕಾಗಿ ಬರುತ್ತೆ. ಮತ್ತು ಪ್ರೊಡಕ್ಷನ್ ಯೂನಿಟ್ನಲ್ಲಿ ಯಾವಾಗ ಅವರಿಗೆ ರಿಕ್ವೈರ್ಮೆಂಟ್ ಬರುತ್ತೆ ಆ ಸಂದರ್ಭಗಳಲ್ಲಿ ಅದನ್ನು ಅವರು ಅವರಿಗೆ ಸಪ್ಲೈ ಮಾಡುವಂಥ ಒಂದು ಜವಾಬ್ದಾರಿ ಕೂಡ ಇರುತ್ತೆ. Then comes the quality control. Quality control is a process through which a business seeks to ensure that product quality is maintained or improved. Quality control involves
testing of units and determining if they are within the specification for the final product. ಅಂದರೆ ಒಂದು ಉತ್ಪಾದನಾ ಘಟಕದ ಗುಣಮಟ್ಟ ನಿಯಂತ್ರಣವನ್ನು ಅವರು ಕಾಪಾಡಿಕೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಪ್ರಕ್ರಿಯೆ ಈ ಕ್ವಾಲಿಟಿ ಕಂಟ್ರೋಲ್ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದು. ಸೊ ಈ ಮುಖಾಂತರನೂ ಕೂಡ ಒಂದು ಕಂಪನಿಯವರು ಅಥವಾ ಒಂದು ಸಂಸ್ಥೆ ತಮ್ಮ ವೆಚ್ಚವನ್ನು ಕಡಿತ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇರುತ್ತೆ. Now let's move on to the product design. So product design is the efficient and effective generation and development of ideas through a process that leads to new products or changes in existing products. So an organization can always think of introducing the new products or making the changes in the existing products. So in order to reduce the cost. So it includes ensuring correct production design so that faulty design can be discontinued, making research a regular feature to modify the existing minimum cost and optimum quality. ಅಂದರೆ ಒಂದು ಉತ್ಪಾದನೆಯಲ್ಲಿ ರಚನೆಯನ್ನು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ, ಇದು ಯಾವಾಗಲೂ ಕೂಡ ಒಂದು ಹೊಸ ಉತ್ಪನ್ನವನ್ನು ಅವರು ಕಂಡುಹಿಡಿಬೇಕು ಅಂತ ಹೇಳಿದ್ರೆ, ಅಥವಾ ಪ್ರಸ್ತುತ ಇರ್ತಕ್ಕಂಥ ಒಂದು ಉತ್ಪನ್ನದಲ್ಲಿ ಬದಲಾವಣೆಗಳು ಏನಾದರೂ ಮಾಡಬೇಕು ಅಂತ ಒಂದು ಸಂದರ್ಭದಲ್ಲಿ ಅದನ್ನು ಅವರು ಒಂದು ಹೊಸ ಪ್ರಕ್ರಿಯೆಯ ಮುಖಾಂತರ ಐಡಿಯಾಗಳನ್ನು ಜನರೇಟ್ ಮಾಡಿಕೊಂಡು ಆ ಒಂದು ಪ್ರಾಡಕ್ಟನ್ನು ಡಿಸೈನ್ ಮಾಡ್ತಾ ಹೋಗ್ತಾರೆ. ಸೊ ಇಟ್ ಇನ್ಕ್ಲೂಡ್ಸ್ ensuring correct production design so that faulty designs can be discontinued. ಅಂದರೆ ಅವರಲ್ಲಿ ಇರತಕ್ಕಂಥ ಯಾವುದಾದ್ರೂ ಉತ್ಪಾದನಾ ರಚನೆಗಳು ತಪ್ಪಾಗಿದ್ದರೆ ಅಂಥ ಒಂದು ತಪ್ಪಾಗಿರೋದನ್ನು ಅವರು ಡಿಸ್ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ, ಅಂದರೆ ಅದನ್ನು ಮುಂದುವರಿಸೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಮೇಕಿಂಗ್ ರಿಸರ್ಚ್ ಎ ರೆಗ್ಯುಲರ್ ಫೀಚರ್ ಟು ಮಾಡಿಫೈ ದ ಎಕ್ಸಿಸ್ಟಿಂಗ್ ಮಿನಿಮಮ್ ಕಾಸ್ಟ್ ಆ್ಯಂಡ್ ಆಪ್ಟಿಮಮ್ ಕ್ವಾಲಿಟಿ. ಸೊ ಅಂದರೆ ಅವರು ಸಂಶೋಧನೆಗಳನ್ನು ಕೈಗೊಳ್ಳೋದ್ರ ಮುಖಾಂತರ ಸೊ ಯಾವಾಗಲೂ ಕೂಡ ಅಲ್ಲಿ ಕಡಿಮೆ ವೆಚ್ಚ ಹಾಗೂ ಅತ್ಯುತ್ತಮ ಒಂದು ಗುಣಮಟ್ಟವನ್ನು ಇರಿಸುವಂತಹ ಒಂದು ಪ್ರಕ್ರಿಯೆಗೆ ಅವರು ಕೈ ಹಾಕ್ತಾರೆ. Another innovative concept in cost management is target costing, a structured approach for determining the cost at which a proposed product with specified functionality and quality must be produced to generate a desired level of profitability at its anticipated selling price. So I would like to give an example for this. When Tata company introduced nano cars, so they announced that their cars will be sold in the market at a rate of 1 lakh rupees for the middle class customers of India. ಅಂದರೆ ಒಂದು ಟಾಟಾ ಕಂಪನಿಯವರು ನ್ಯಾನೋ ಕಾರ್ಗಳನ್ನು ಮಾರಾಟ ಮಾಡಲಿಕ್ಕೆ ನಿರ್ಧಾರ ಮಾಡಿದಂಥ ಸಂದರ್ಭದಲ್ಲಿ ಅವರು ಮಾರುಕಟ್ಟೆಗೆ ಬಿಡುಗಡೆ ಮಾಡೋದಕ್ಕಿಂತ ಮೊದಲೇ ಒಂದು ಘೋಷಣೆಯನ್ನು ಮಾಡ್ತಾರೆ. ಏನಂದರೆ ನಾವು ನಮ್ಮ ಕಾರುಗಳನ್ನು 1 ಲಕ್ಷ ರೂಪಾಯಿಗೆ ಮಾರಾಟ ಮಾಡ್ತೀವಿ. ಅಂದರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಹತ್ರನೂ ಕೂಡ ಒಂದು ಕಾರ್ ಇಟ್ಕೋಬೇಕು ಅನ್ನೋ ಒಂದು ಗುರಿಯನ್ನು ಅವರು ಹೊಂದಿರ್ತಾರೆ. ಹಾಗಾಗಿ ಅವರು ಮೊದಲೇ ಅದರ ಬೆಲೆ ಎಷ್ಟು ಇರಬೇಕು ಅನ್ನೋದನ್ನು ನಿರ್ಧಾರವನ್ನು ಮಾಡಿರ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಟಾರ್ಗೆಟ್ ಕಾಸ್ಟಿಂಗ್. ದಟ್ ಈಸ್ ಬಿಫೋರ್ ಮ್ಯಾನುಫ್ಯಾಕ್ಚರಿಂಗ್ ದ ಪ್ರಾಡಕ್ಟ್ ಆ್ಯಂಡ್ selling it in the market, the company decides at what rate they have to sell the product in the market so as to get the desired level of profitability. So now let us discuss the various steps in target costing. First step is setting the target selling price based on customers' expectations and sale forecast. So this is what happened in the case of Tata Nano Cars when the company decided to fix the selling price at rupees 1 lakh. So based on the middle class customers' expectations and also their intended sales forecast. After that, they will establish profit margin based on long-term profit objectives and projected volume. ಇದಾದ ನಂತರ ಕಂಪನಿಯವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಎಷ್ಟು ಲಾಭವನ್ನು ಗಳಿಸಬೇಕು. ಸೊ ದೇ ವಿಲ್ ಫಿಕ್ಸ್ ದ ಪ್ರಾಫಿಟ್ ಮಾರ್ಜಿನ್. ಸೊ ಬೇಸ್ಡ್ ಆನ್ ಲಾಂಗ್ ಟರ್ಮ್ ಪ್ರಾಫಿಟ್ ಆಬ್ಜೆಕ್ಟಿವ್ಸ್. ಸೊ ಲಾಂಗ್ ಟರ್ಮ್ ಅಂತ ಹೇಳಿದ್ರೆ ಅವರು ದೀರ್ಘಾವಧಿಯಲ್ಲಿ ಎಷ್ಟು ಲಾಭಗಳನ್ನು ಗಳಿಸ್ಕೊಳ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರೆ, ಆ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅದನ್ನು ಅವರು ನಿರ್ಧಾರ ಮಾಡಿ ಆ ಲಾಭದ ಪ್ರಮಾಣವನ್ನು ಅವರು ನಿರ್ಧಾರ ಮಾಡ್ತಾರೆ. ಆ್ಯಂಡ್ ಪ್ರೊಜೆಕ್ಟೆಡ್ ವಾಲ್ಯೂಮ್, ದಟ್ ಈಸ್ ದ ನಂಬರ್ ಆಫ್ ಯೂನಿಟ್ಸ್ ಟು ಬಿ ಸೋಲ್ಡ್ ಇನ್ ದ ಮಾರ್ಕೆಟ್. ಅಂದರೆ ಎಷ್ಟು ಯೂನಿಟ್ಗಳನ್ನು ಅವರು ಮಾರುಕಟ್ಟೆನಲ್ಲಿ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಕಾರ್ ಎಕ್ಸಾಂಪಲ್ ಕೊಟ್ಟ ಹಾಗೆ ಟಾಟಾ ಕಂಪನಿನವರು ಎಷ್ಟು ನ್ಯಾನೋ ಕಾರ್ಗಳನ್ನು ಮಾರಾಟ ಮಾಡಬಹುದು,
ಸೊ ಭಾರತದಲ್ಲಿ 1 ವರ್ಷದಲ್ಲಿ ಅಥವಾ 10 ವರ್ಷದಲ್ಲಿ ಅಂತ ಹೇಳಿ ಮೊದಲಿಗೆ ತೀರ್ಮಾನ ಮಾಡಿ ಅದರ ಆಧಾರದ ಮೇಲೆ ಅವರು ಬೆಲೆಗಳನ್ನು ನಿರ್ಧಾರ ಮಾಡ್ತಾರೆ. Then they will determine the target or allowable cost per unit, that is target selling price less required profit. ಸೊ ಇದಾದ ನಂತರ ಅವರು ಆ ವೆಚ್ಚಗಳು ಎಷ್ಟು ಇರಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡ್ತಾರೆ. ಸೊ ದೇ ವಿಲ್ ಫಿಕ್ಸ್ ದ ಟಾರ್ಗೆಟ್ ಆಸ್ ಟು ದ ಕಾಸ್ಟ್ ಪರ್ ಯೂನಿಟ್ ಫಾರ್ ಈಚ್ ಪ್ರಾಡಕ್ಟ್. ಅಂದರೆ ಪ್ರತಿಯೊಂದು ಕಾರಿಗೂ ಕೂಡ ಎಷ್ಟು ವೆಚ್ಚ ಆಗುತ್ತೆ ಅನ್ನೋದನ್ನ ಅವರು ನಿರ್ಧಾರ ಮಾಡ್ತಾ ಹೋಗ್ತಾರೆ. ಡ್ಯೂರಿಂಗ್ ದಿಸ್ ಪ್ರೋಸೆಸ್ ದೇ ಹ್ಯಾವ್ ಟು ಕಂಪೇರ್ ವಿತ್ ದ ಎಸ್ಟಿಮೇಟೆಡ್ the current cost of the new product, and also they have to establish cost reduction targets for each component and production activity using value engineering and value analysis technique. ಸೊ ಇದಾದ ನಂತರ ಅವರು ಏನು ಮಾಡಬೇಕು ಅಂತ ಹೇಳಿದ್ರೆ, ಸೊ ಪ್ರಸ್ತುತ ಅವರ ಒಂದು ಉತ್ಪನ್ನದ ವೆಚ್ಚ ಎಷ್ಟಿದೆ ಅನ್ನೋದನ್ನು ಅವರು ಕಂಡುಹಿಡ್ಕೋಬೇಕಾಗಿ ಬರುತ್ತೆ. ಅದನ್ನು ಅವರು ಆ ವೆಚ್ಚ ಕಡಿತದ ಒಂದು ಮೊತ್ತ ಏನು ಆಗಬಹುದು ಅನ್ನೋದ್ರ ಕಡೆ ಅವರು ಗಮನ ಹರಿಸಿ, ಅಂದರೆ ಅದ್ರ ಜೊತೆಗೆ ಹೋಲಿಕೆಯನ್ನು ಮಾಡಿಕೊಂಡು ಅದಕ್ಕೆ ಬೇರೆ ಬೇರೆ ಟೆಕ್ನಿಕ್ಗಳನ್ನ ಅವರು ಯೂಸ್ ಮಾಡ್ತಾರೆ. ಲೈಕ್ ವ್ಯಾಲ್ಯೂ ಇಂಜಿನಿಯರಿಂಗ್, ವ್ಯಾಲ್ಯೂ ಅನಾಲಿಸಿಸ್, ಇದನ್ನು ಮಾಡಿ ಆ ವೆಚ್ಚವನ್ನು ಕಡಿತ ಮಾಡ್ಕೊಳ್ಳೋದಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. Now let us see the objectives of target costing. The first one is to lower the cost of new products so that required profit level can be ensured. ಸೊ ಅಂದರೆ ಮೊದಲನೇ ಉದ್ದೇಶನೇ ಅವ್ರದ್ದು ಏನಂತ ಹೇಳಿದ್ರೆ, ಆ ಉತ್ಪನ್ನವನ್ನು ಕಡಿಮೆ ಬೆಲೆಯಲ್ಲಿ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದು, ಅಂದರೆ ಉತ್ಪನ್ನದ ವೆಚ್ಚ ಕಡಿಮೆ ಆಗುವ ರೀತಿಯಲ್ಲಿ ನೋಡ್ಕೊಳ್ಳೋದು. ಅದರಿಂದ ಅವರ ಪ್ರಾಫಿಟ್ ಲೆವೆಲ್ ಅಂದರೆ ಲಾಭದ ಮಟ್ಟ ಏನಿದೆ ಅದನ್ನು ಕೂಡ ಅವರು ಕಾಪಾಡಿಕೊಳ್ಳುವ ಒಂದು ಸಾಧ್ಯತೆಯನ್ನು ಹೊಂದಿರಬೇಕು ಅಂತ ಹೇಳಿ ಹೇಳ್ತಾರೆ. ದ ಸೆಕೆಂಡ್ ಒನ್ ಇಸ್ ದ ನ್ಯೂ ಪ್ರಾಡಕ್ಟ್ ಶುಡ್ ಮೀಟ್ ದ ಲೆವೆಲ್ ಆಫ್ ಕ್ವಾಲಿಟಿ, ಡೆಲಿವರಿ ಟೈಮಿಂಗ್ ಅಂಡ್ ಪ್ರೈಸ್ ರಿಕ್ವೈರ್ಡ್ ಬೈ ದ ಮಾರ್ಕೆಟ್. ಸೊ ಆಫ್ಟರ್ ದಟ್ ದ ಕಂಪನಿ ಹ್ಯಾಸ್ ಟು meet, they have to see that the new product should meet the level of quality, ಅಂದರೆ ಅದರಲ್ಲಿ ಗುಣಮಟ್ಟ ಯಾವುದೇ ರೀತಿಯಲ್ಲೂ ಕೂಡ ಕಡಿಮೆ ಇರಬಾರ್ದು. ಡೆಲಿವರಿ ಟೈಮಿಂಗ್, ದಟ್ ಈಸ್ ಸಪ್ಲೈಂಗ್ ಆಫ್ ದ ಪ್ರಾಡಕ್ಟ್ ಅಟ್ ದ ರೈಟ್ ಟೈಮ್ ಆಸ್ ಎಕ್ಸ್ಪೆಕ್ಟೆಡ್ ಬೈ ದ ಕಸ್ಟಮರ್ಸ್, ಆ್ಯಂಡ್ ಪ್ರೈಸ್ ರಿಕ್ವೈರ್ಡ್ ಬೈ ದ ಮಾರ್ಕೆಟ್, ಅಂದರೆ ಮಾರುಕಟ್ಟೆನಲ್ಲಿ ಅದರ ದರ ನಿಗದಿ ಮಾಡಬೇಕಾದ್ರೂ ಕೂಡ ಅಷ್ಟೇ ಆ ಒಂದು ಮೌಲ್ಯಕ್ಕೆ ತಕ್ಕ ಹಾಗೆ, ಅಂದರೆ ಆ ಕಾರಿನ ಮೌಲ್ಯಕ್ಕೆ ತಕ್ಕಂಥ ಒಂದು ಬೆಲೆಯನ್ನು ನಿರ್ಧಾರ ಮಾಡಬೇಕಾಗಿ ಬರುತ್ತೆ. ಸೊ ಉದಾಹರಣೆಗೆ ಈಗ ಕಾರ್ ಪ್ರೈಸ್ 1,00,000 ಇದೆ ಅಂತ ಅನ್ಕೊಳ್ಳೋಣ. ಆದರೆ ಆ ಕಾರನ್ನು ನೋಡಿದಾಗ ಅದ್ರ ಬೆಲೆ ಸೊ ಇದು 1,00,000 ಇರಲಿಕ್ಕಿಲ್ಲ, ಇದು ಇನ್ನೂ ಕಡಿಮೆ ಇದೆ ಅಂತ ಯಾವುದೇ ಕಾರಣಕ್ಕೂ ಕೂಡ ಅನ್ನಿಸ್ಬಾರ್ದು. ಸೊ ಆ ರೀತಿ ಅವರು ನೋಡ್ಕೋಬೇಕಾದಂಥ ಜವಾಬ್ದಾರಿ ಕೂಡ ಅದರಲ್ಲಿ ಇರುತ್ತೆ. ದೆನ್ ಟು ಮೋಟಿವೇಟ್ ಆಲ್ ಕಂಪನಿ ಎಂಪ್ಲಾಯೀಸ್ ಟು ಅಚೀವ್ ದ ಟಾರ್ಗೆಟ್ ಪ್ರಾಫಿಟ್ ವೈಲ್ ಇನ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಸ್ಟೇಜ್. ಸೊ ಕಂಪನಿಯವರು ಮೊದಲನೇ ತಮ್ಮ ಉದ್ಯೋಗಿಗಳಿಗೆ ಅವರನ್ನು ಪ್ರೇರೇಪಣೆ ಮಾಡಬೇಕಾಗಿ ಬರುತ್ತೆ. ಸೊ ಈ ಒಂದು ಉತ್ಪನ್ನ ಅಭಿವೃದ್ಧಿ ಮಾಡತಕ್ಕಂಥ ಹಂತದಲ್ಲಿ ಅವರು ತಮ್ಮ ನಿಗದಿಪಡಿಸಿರ್ತಕ್ಕಂಥ ಲಾಭಾಂಶ ಏನಿದೆ ಅದನ್ನು ಸಾಧನೆ ಮಾಡೋದಕ್ಕೆ ಅವರನ್ನು ಪ್ರೇರೇಪಣೆ ಮಾಡಬೇಕಾದಂಥ ಜವಾಬ್ದಾರಿ ಕೂಡ ಅವರಲ್ಲಿ ಇರುತ್ತೆ. Now let us see how the target costing process takes place. So firstly they have to define the product, ಅಂದರೆ ಒಂದು ಹೊಸ ಉತ್ಪನ್ನವನ್ನು ಅವರು ನಿಗದಿ ಮಾಡ್ಕೋಬೇಕಾಗುತ್ತೆ. Then they have to set the target, that is ಟಾರ್ಗೆಟ್ ಕಾಸ್ಟಿಂಗ್, ಟಾರ್ಗೆಟ್ ಸೆಲ್ಲಿಂಗ್ ಪ್ರೈಸ್ ಎಲ್ಲವನ್ನು ಕೂಡ ಅವರು ನಿಗದಿ ಮಾಡ್ಕೋಬೇಕಾಗಿ ಬರುತ್ತೆ. ಆಫ್ಟರ್ ದಟ್ ದೇ ವಿಲ್ ಸ್ಟಾರ್ಟ್ ಅಚೀವಿಂಗ್ ದ ಟಾರ್ಗೆಟ್, ದಟ್ ಈಸ್ ದೇ ಹ್ಯಾವ್ ಟು ಸ್ಟಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ದ ಪ್ರಾಡಕ್ಟ್ ಆ್ಯಂಡ್ ದೇ ಹ್ಯಾವ್ ಟು ಸೆಲ್ ದ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್, ಆ್ಯಂಡ್ ದೆನ್ ದೇ ಹ್ಯಾವ್ ಟು ಮೇಂಟೈನ್ ದ ಕಾಂಪಿಟೇಟಿವ್ ಕಾಸ್ಟ್. ಸೊ ದಟ್ ಇಸ್ ದ ಲಾಸ್ಟ್ ಸ್ಟೇಜ್ ಇನ್ ದ ಟಾರ್ಗೆಟ್ ಕಾಸ್ಟಿಂಗ್ ಪ್ರೋಸೆಸ್. ದಟ್ ಈಸ್ ಸಪೋಸ್ ಇಫ್ ದ ಕಾಸ್ಟ್ಸ್ ಆರ್ more than the anticipated cost, then they will try to reduce or maintain the competitive cost in the market. ಸೊ ಉದಾಹರಣೆಗೆ ಹೇಳೋದಾದರೆ ಈ ಟಾಟಾ ನ್ಯಾನೋ ಕಾರ್ನಲ್ಲೇ ಅವರು ಮೊದಲಿಗೆ ಹೇಳಿದಾಗೆ 1,00,000 ರೂಪಾಯಿಗೆ ಅವರು ಕಾರನ್ನು ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಆ ವೆಚ್ಚ ಏನಿದೆ ಅದರ ಪ್ರಮಾಣ ಜಾಸ್ತಿ ಇತ್ತು. ಹಾಗಾಗಿ ಕಂಪನಿ ಲಾಭಾಂಶವನ್ನು ಕಡಿಮೆ ತೆಗೆದುಕೊಂಡ್ರೂ ಕೂಡ ಅವರು ಆ ಉತ್ಪನ್ನವನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಅದರ ಬೆಲೆ 1,25,000, 1,50,000, 1,45,000 ಮತ್ತು 2,00,000 ಈ ರೀತಿ ಆಗ್ತಾ ಹೋಯಿತು. ಸೊ ಬೇಸಿಕ್ ಮಾಡೆಲ್ ಅಥವಾ ಬೇಸ್ ಮಾಡೆಲ್ ಅಂತ ಏನು ಹೇಳ್ತಾರೆ, ಅದು ಬೇಸ್ ವೇರಿಯಂಟ್, ಅದು 1,00,000 ರೂಪೀಸ್ ಅಂತ ಹೇಳಿ ಫಿಕ್ಸ್ ಮಾಡ್ಕೊಳ್ತಾರೆ. ಅದರಲ್ಲಿ ಏನಾದರೂ ಆ್ಯಡೆಡ್ ಫೀಚರ್ಸ್ಗಳು ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವರು ಹೆಚ್ಚು ಬೆಲೆಯನ್ನು ಕೊಡಬೇಕು ಅಂತ ಹೇಳಿ ಆ ನಂತರ ಅವರು ತೀರ್ಮಾನವನ್ನು ಮಾಡ್ಕೊಳ್ತಾರೆ. Now let's see the advantages of target costing. It reinforces top to bottom commitment to process and product innovation to achieve some competitive advantages.
So in order to achieve the target costing, the management from top level to lower level, so they should have the commitment to achieve the same so as to enable the company to achieve the target costing method. ಅಂದರೆ ಒಂದು ಕಂಪನಿಯ ಎಲ್ಲ ಹಂತಗಳಲ್ಲಿರ್ತಕ್ಕಂಥ ಒಂದು ನಿರ್ವಹಣಾ ಹಂತದವರು ಏನಿರ್ತಾರೆ, ಅಂದರೆ ಟಾಪ್ ಲೆವೆಲ್ನಲ್ಲಿ ಕಂಪನಿ ಚೀಫ್ ಎಕ್ಸಿಕ್ಯೂಟಿವ್ಸ್ ಇರ್ಬೋದು, ಚೇರ್ಮನ್, ಪ್ರೆಸಿಡೆಂಟ್ಸ್ ಅವರು ಆಗಿರ್ತಕ್ಕಂಥದ್ದು, ಸೊ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ಗಳು ಆಗಿರ್ಬೋದು, ಹಾಗೆ ಮಧ್ಯಮ ಹಂತದಲ್ಲಿ ಬರ್ತಕ್ಕಂಥ ಮ್ಯಾನೇಜರ್ಸ್ಗಳು ಆಗಿರ್ಬೋದು, ಮತ್ತು ಕಡೆ ಹಂತದಲ್ಲಿ ಬರ್ತಕ್ಕಂಥ ವರ್ಕರ್ಸ್ಗಳು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿಗಳು ಯಾರಿದ್ದಾರೆ ಅವರು ಎಲ್ಲರಲ್ಲೂ ಕೂಡ ಅದು ಒಂದು ಕಾಮನ್ ಗೋಲ್ ಆಗಿ ಇರಬೇಕಾಗಿ ಬರುತ್ತೆ. ಅಂದರೆ ನಮ್ಮ ಸಂಸ್ಥೆಯ ಉತ್ಪನ್ನ ಒಂದು ಉತ್ತಮ ಗುಣಮಟ್ಟದ್ದು ಆಗಿರಬೇಕು, ಮತ್ತು ನಮ್ಮ ಸಂಸ್ಥೆ ಏನು ಅವರು ಟಾರ್ಗೆಟ್ನ ಇಟ್ಕೊಂಡಿದ್ದಾರೆ ಅದನ್ನು ನಾವೆಲ್ಲರೂ ಕೂಡ ಫುಲ್ಫಿಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಅವರ ಮನಸ್ಸಿನಲ್ಲಿ ಇರಬೇಕು ಅಂತ ಹೇಳಿ. And secondly, it helps to create a company's market-driven management for designing and manufacturing products that meet the price required for the market success. ಸೊ ಈ ರೀತಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯಿಂದ ಸೊ ಮಾರುಕಟ್ಟೆನಲ್ಲಿ ಅವರ ಬೆಲೆ ಏನು ಇರಬೇಕು ಅಂತ ಅಂದ್ಕೊಂಡಿರ್ತಾರೋ ಆ ಬೆಲೆಗೆ ತಕ್ಕಂತೆ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಹೇಳ್ಬೋದು. Then thirdly, it uses management control system to support and reinforce manufacturing strategies and to identify market opportunities that can be converted into real saving to achieve the best value for money rather than simply achieving the lowest cost. ಇಲ್ಲಿ ಬರೀ ಬೆಲೆಗಳನ್ನ ಕಡಿಮೆ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ಅವ್ರಿಗಿರ್ತಕ್ಕಂಥ ಮಾರುಕಟ್ಟೆ ಅವಕಾಶಗಳನ್ನು ಕೂಡ ಹೆಚ್ಚಳ ಮಾಡಿಕೊಳ್ಳುವಂಥ ಒಂದು ಸಾಧ್ಯತೆಗಳಿಗೆ ಅವರು ಕೈ ಹಾಕ್ತಾ ಹೋಗ್ತಾರೆ. ಅಂದರೆ if their company has decided to sell the product in only a particular region, then the company will think of selling the product in other regions also. Then lastly and fourthly, assures that products are better matched to their customer needs. ಅಂದರೆ ಅವರ ಗ್ರಾಹಕರ ಅನುಕೂಲಕ್ಕೆ ತಕ್ಕ ಹಾಗೆ ಅಥವಾ ಅವರ ಬೇಡಿಕೆಗಳಿಗೆ ತಕ್ಕಂತೆ ತಮ್ಮ ಉತ್ಪನ್ನಗಳು ಇದೆ ಅನ್ನೋದನ್ನು ಅವರು ಖಾತ್ರಿಪಡಿಸಬೇಕಾಗಿ ಬರುತ್ತೆ. And the fifth one is it aligns the cost of features with customers' willingness to pay for them. As already said, in case of Tata Cars, they decided to sell the basic variant at rupees 1 lakh, but if the customers needs additional features like AC facility or seating comfort or other features, then they need to pay a higher amount for that particular product. So the company will match the features of the product according to the customer's willingness to pay for them. Then the sixth one is it reduces the development cycle of a product. ಅಂದರೆ ಒಂದು ಪ್ರಾಡಕ್ಟ್ ಏನಿದೆ ಅಂದರೆ ಒಂದು ಉತ್ಪನ್ನದ ಅಭಿವೃದ್ಧಿ ಚಕ್ರ ಏನಿದೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಅಂತ ಹೇಳಿ ಹೇಳ್ಬೋದು. It reduces the cost of product significantly. ಸೊ ಉತ್ಪನ್ನದ ಒಂದು ವೆಚ್ಚ ಏನಿದೆ ಅದನ್ನು ಕೂಡ ಕಡಿತ ಮಾಡಲಿಕ್ಕೆ ಕೂಡ ಈ ಒಂದು ಪ್ರಕ್ರಿಯೆ ಮುಖಾಂತರ ಸಾಧ್ಯ ಆಗುತ್ತೆ. It increases the teamwork among all internal organizations associated with conceiving, marketing, planning, developing, manufacturing, selling, distributing and installing a product. ಅಂದರೆ ಒಂದು ಸಂಸ್ಥೆಯ ಎಲ್ಲ ಉದ್ಯೋಗಿಗಳು ಕೂಡ ಒಂದು ಗುಂಪಿನಲ್ಲಿ ಕೆಲಸವನ್ನು ಮಾಡೋದ್ರ ಮುಖಾಂತರ ಆ ಒಂದು ಉತ್ಪನ್ನದ ಐಡಿಯಾ ಜನರೇಷನ್ ಮಾಡುವಂಥ ಪ್ರಕ್ರಿಯೆ ಏನಿದೆ ಅಲ್ಲಿಂದ ಹಿಡಿದು ಅದನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಕ್ಕಂಥದ್ದು, ಯೋಜನೆಗಳನ್ನು ಹಮ್ಮಿಕೊಳ್ತಕ್ಕಂಥದ್ದು, ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು, ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು, ಮಾರಾಟ ಮಾಡ್ತಕ್ಕಂಥದ್ದು, ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ಆ ಒಂದು ಉತ್ಪನ್ನವನ್ನು ಇನ್ಸ್ಟಾಲ್ ಮಾಡುವಂಥ ಪ್ರಕ್ರಿಯೆಯಲ್ಲೂ ಕೂಡ ಅವರು ಸಹಾಯ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದು. It engages customers and suppliers to design the right product and to more effectively integrate the entire supply chain. So the target costing technique also engages the customers and suppliers to design the right product. ಅಂದರೆ ಅವರ ಬೇಡಿಕೆಗೆ ತಕ್ಕಂತೆ ಆ ಒಂದು ಉತ್ಪನ್ನವನ್ನು ರಚನೆ ಮಾಡಿಕೊಂಡು ಅದನ್ನು ಅವರಿಗೆ ಸೊ ಸಪ್ಲೈ ಪೂರೈಕೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಅವರು ಕೈ ಹಾಕ್ತಾರೆ ಅಂತ ಹೇಳಿ ಹೇಳ್ಬೋದು.